ಸರ್, ಲಾಸ್ಟ್ 15 ಡೇಸ್ ಬ್ಯಾಕು ನೀವು ನಮ್ಮದೇ ಪ್ರಾಡಕ್ಟ್ ಆಗಿರ್ತಕ್ಕಂಥ ದಟ್ ನರಿಶ್ ಟು ಚೆರಿಶ್ ಮಿಲೆಟ್ಸ್ ಮಾಲ್ಟ್ ಪೌಡರ್ನ ಪರ್ಚೇಸ್ ಮಾಡಿದ್ರಿ. ಅದರದ್ದು ಹೇಗಿದೆ ಸರ್, ನೀವು ಬಳಸಿದ್ರಾ, ಹೇಗಿದೆ ಅದಕ್ಕೆ? ಮೇಡಮ್, ಆ್ಯಕ್ಚುಲಿ ನೀವು ದತ್ತು ನರಿಶ್ ಟು ಚೆರಿಶ್ ಮಿಲೆಟ್ಸ್ ಮಾಲ್ಟ್ ಪೌಡರ್ನ ನೀವು ಕೊಟ್ಟರೆ ನಾನು ಮನೆಗೆ ತೊಗೊಂಡೋಗಿ ಇಟ್ಟೆ. ಮನೆಗೆ ತೊಗೊಂಡು ಇಟ್ಟು ಒಂದು 4-5 ದಿನ ನಾನು ಅದನ್ನು ಉಪಯೋಗಿಸೋಕ್ಕೆ ಸಮಯ ಸಿಗಲಿಲ್ಲ. ಆಮೇಲೆ ಒನ್ ಡೇ ನಾನು ಇದನ್ನು ಟೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಒಬ್ಬನೇ ಮಾಡಿಕೊಂಡು ಕುಡಿತಾ ಇದ್ದೆ. 2 ದಿನ ಕುಡಿದೆ, 3 ದಿನ ಕುಡಿದೆ. ಆಮೇಲೆ ಸ್ವಲ್ಪ ಶೆಡ್ಯೂಲು ಟೈಟ್ ಆಗಿತ್ತು, ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಲಾಸ್ಟ್ 1 ವೀಕ್ ಬ್ಯಾಕು ನಮ್ಮ ವೈಫು ಊರಿಗೆ ಹೋದರು, ಹಬ್ಬದ ಪ್ರಯುಕ್ತ ಊರಿಗೆ ಹೋದರು. ಆಗ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೆ. ಸೊ ನನಗೆ ಮಕ್ಕಳಿಗೆ ತಿಂಡಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಮಕ್ಕಳಿಗೆ ಇದನ್ನೇ ಮಾಡೋಣ ಅಂದ್ಬಿಟ್ಟು ಏನು ಮಾಡಿದೆ, ಮಕ್ಕಳಿಗೂ ಸಹ ಸೇರಿಸಿ ಮಾಡಿದೆ, ಮಕ್ಕಳಿಗೆ ಕೊಟ್ಟೆ, ನಾನು ಕುಡಿದೆ. ಅವತ್ತು ಏನು ತಿಂಡಿ ಮಾಡಲಿಲ್ಲ. ಆ್ಯಕ್ಚುಲಿ ಮಕ್ಕಳಿಗೆ ನಾನು ನೋಡಿ ಹೋಗಿ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸೊ ಅವರು ಸ್ಕೂಲಿಂದ ಆರಾಮಾಗಿ ಬಂದರು. ಕೇಳಿದೆ, ಅವ್ರು ಫೀಡ್ಬ್ಯಾಕ್ ತೊಗೊಂಡೆ ಮಕ್ಕಳಿಗೆ, ಹೇಗಿತ್ತಪ್ಪ, ನಮ್ಗೆ ಇವತ್ತು ಏನು ಹೊಟ್ಟೆ ಹಸಿವು ಆಗಿಲ್ಲಪ್ಪ, ಬೆಳಿಗ್ಗೆ ಮಾಡಿಕೊಟ್ರಲ್ಲ, ಅದು ತುಂಬ ಚೆನ್ನಾಗಿತ್ತಪ್ಪ, ನಮಗೆ ಪ್ರತಿದಿನ ಇದನ್ನು ಮಾಡಿಕೊಡಿ ಅಂತ ಕೇಳಿದ್ರು. ಮೇಡಮ್, ನಿಜವಾಗ್ಲೂ ನಿಮ್ಮ ಒಂದು ಮಿಲೆಟ್ಸ್ ಮಾಲ್ಟ್ ಪೌಡರ್ದು ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಸಹ ಸ್ವಲ್ಪ ವೆಯ್ಟ್ ಇದ್ದೀನಿ. ಸೊ ನನ್ನ ಒಂದು ಫುಡ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಡಿನ್ನರ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಡಿನ್ನರ್ ಟೈಮಲ್ಲಿ ನಾನು ಮಿಲೆಟ್ಸ್ ಮಾಲ್ಟ್ ಪೌಡರ್ ತೊಗೊಳ್ತಾ ಇದ್ದೀನಿ. ವಾರಕ್ಕೆ 3 ಸಲ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡಿ ಈ ಮಿಲೆಟ್ಸ್ ಮಾಲ್ಟ್ ಪೌಡರ್ನ